ವೆಲ್ಕಮ್ ಬ್ಯಾಕ್. ಮೈತ್ರಿ ನಾಯಕರ ಮತಮಂತ್ರಕ್ಕೆ ಕಾಂಗ್ರೆಸ್ ಜಂಟಿ ಅಸ್ತ್ರವನ್ನ ಬಿಡ್ತಾ ಇದೆ. ಶತಾಯಗತಾಯ 5 ಬಾರಿ ಗೆಲುವನ್ನ ಸಾಧಿಸಲೇಬೇಕು ಅಂತ ಹರಸಾಹಸವನ್ನ ಪಡ್ತಾ ಇದೆ. ಇದರ ನಡುವೆ ಟಾರ್ಗೆಟ್ ರೀಚ್ ಆಗೋದಕ್ಕೆ ಜೋಡೆತ್ತುಗಳು ರಣಕಣವನ್ನ ಈಗಾಗಲೇ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ. ಮೈತ್ರಿ ನಾಯಕರ ಮತಮಂತ್ರಕ್ಕೆ ಕಾಂಗ್ರೆಸ್ ಜಂಟಿ ಅಸ್ತ್ರವನ್ನ ಬಿಡ್ತಾರೆ. ಶತಾಯಗತಾಯ ಗೆಲುವು ಸಾಧಿಸಲೇಬೇಕು ಅಂತ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಟಾರ್ಗೆಟ್ 20 ರೀಚ್ ಆಗಲೇಬೇಕು ಅಂತ ಜಂಟಿ ಜೋಡೆತ್ತುಗಳು ಈಗಾಗಲೇ ರಣಕಣದಲ್ಲಿದ್ದಾರೆ. ಬಿಜೆಪಿಗರ ಬ್ಯಾಕ್ ಟು ಬ್ಯಾಕ್ ಎಂಟ್ರಿಗೆ ಆಡಳಿತ ಪಕ್ಷದಿಂದಲೂ ಕೂಡ ಕೌಂಟರ್ ಅನ್ನ ಕೊಡಲಾಗ್ತಾ ಇದೆ. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ, ಇನ್ನೊಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಎಂಟ್ರಿಗೆ ಜಂಟಿ ಜೋಡೆತ್ತುಗಳು ಕೋಲಾರದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡುವುದರ ಮುಖಾಂತರ ಪ್ರಜಾಧ್ವನಿ ಯಾತ್ರೆಯನ್ನ ನಡೆಸಿದ್ದಾರೆ. ಗಮನಿಸ್ತಿದ್ದೀರಾ, ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡೋದ್ರ ಮುಖಾಂತರ ಏನು ಸಮಾವೇಶಕ್ಕೆ ಚಾಲನೆಯನ್ನ ಕೊಟ್ಟಾಗಿದೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೋಡೆತ್ತುಗಳ ಅಬ್ಬರವೂ ಕೂಡ ಹೆಚ್ಚಾಗಿರುವಂತದ್ದು. ಕೋಲಾರ ವ್ಯಾಪ್ತಿಯಲ್ಲಿ ಇವತ್ತು ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ಕಡೆ ಇತ್ತ ಹಳೆ ಮೈಸೂರು ಭಾಗವನ್ನ ತಮ್ಮ ತೆಕ್ಕೆಗೆ ಹಾಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಬಿಜೆಪಿ ನಾಯಕರು ಕೂಡ ಶತ ಪ್ರಯತ್ನವನ್ನ ಪಡ್ತಾ ಇದ್ರೆ, ಆ ಪ್ರಯತ್ನಕ್ಕೆ ಹೇಗಾದ್ರೂ ತಣ್ಣೀರನ್ನ ಹೆಚ್ಚಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಹಳೆ ಮೈಸೂರು ಭಾಗವನ್ನ, ಅದರಲ್ಲೂ ಮುಖ್ಯವಾಗಿ ಕೋಲಾರ ಲೋಕಸಭಾ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಜೋಡೆತ್ತುಗಳಿಂದ ಇತ್ತ ಕೈಪರ ಮತಯಾಚನೆ ಕೂಡ ನಡೀತಾ ಇದೆ. KV ಗೌತಮ್ ಪರವಾಗಿ CM ಹಾಗೆ DCM ಇಬ್ರು ಕೂಡ ಮತಯಾಚನೆಯನ್ನ ನಡೆಸ್ತಾ ಇದ್ದಾರೆ. ಈ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅಂದುಕೊಂಡಷ್ಟು ಈಸಿ ಇಲ್ಲ. ಯಾಕಂತಂದ್ರೆ ಕೋಲಾರದಲ್ಲಿ ಒಂದು ರೀತಿಯಾದಂತಹ ಭಿನ್ನ ಮತ ಸ್ಫೋಟಿಸ್ತಾ ಇದೆ. ಒಂದು ರೀತಿಯಾದಂತಹ ಬೇಸರ ಹೆಚ್ಚಾಗಿದೆ. ಯಾಕಂತಂದ್ರೆ KH ಮುನಿಯಪ್ಪನವರ ಅಳಿಯನಿಗೆ ಟಿಕೆಟ್ ಕೊಡಲಿಲ್ಲ, ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಒಂದು ರೀತಿಯಾದಂತಹ ಅಸಮಾಧಾನ ಇದ್ರೂ ಕೂಡ KH ಮುನಿಯಪ್ಪನವರನ್ನ ಒಲಿಸುವಂತಹ ಪ್ರಯತ್ನ ಆದರೂ ಇತ್ತ KH ಮುನಿಯಪ್ಪನವರು ಇತ್ತ KV ಗೌತಮ್ ಅವರ ಪರವಾಗಿ ಯಾವುದೇ ರೀತಿಯಾದಂತಹ ಪ್ರಚಾರವನ್ನ ನಡೆಸ್ತಾ ಇಲ್ಲ. ಹಾಗಾಗಿ ಇತ್ತ ದೆಹಲಿಯ ನಾಯಕರೇ ಆಗಿರ್ಬೋದು, ರಾಹುಲ್ ಗಾಂಧಿ ಅವರು ಕೂಡ ಕೋಲಾರದಲ್ಲಿ ಭರ್ಜರಿ ಪ್ರಚಾರವನ್ನ ಮಾಡುವುದರ ಮುಖಾಂತರ KV ಗೌತಮ್ ಅವರನ್ನ ಗೆಲ್ಸ್ಕೊಂಡು ಬರುವಂತಹ ಹೊಣೆಗಾರಿಕೆಯನ್ನು ಹೊತ್ಕೊಂಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಇತ್ತ CM ಹಾಗೆ DCM ಕೂಡ ಕೋಲಾರದಲ್ಲಿ ಇವತ್ತು ಪ್ರಜಾಧ್ವನಿ ಯಾತ್ರೆಯ ಮೂಲಕ ಪ್ರಚಾರವನ್ನು ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಕಿಕ್ಕಿರಿದು ಸೇರಿದ್ದಾರೆ ಜನರು, ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಆ ಮಟ್ಟಕ್ಕೆ CM ಸಿದ್ದರಾಮಯ್ಯ ಹಾಗೆ DCM DK ಶಿವಕುಮಾರ್ ಅವರ ಪ್ರಚಾರಕ್ಕೆ ಕೈಗೂಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಕೋಲಾರ ಜಿಲ್ಲೆ ಬಂಗಾರಪೇಟೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾಯಿತು. ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆಯನ್ನು ಕೂಡ ನಡೆಸ್ತಾರೆ. ಇನ್ನೇನು ನೆಕ್ಸ್ಟ್ ಟಾರ್ಗೆಟ್, ನೆಕ್ಸ್ಟ್ ಅಜೆಂಡಾ ಬೆಂಗಳೂರು ಗ್ರಾಮಾಂತರ. ಕೋಲಾರ ಬಳಿಕ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಮತ ಕಹಳಿಯನ್ನು ಮೊಳಗಿಸಲಿದ್ದಾರೆ CM ಹಾಗೆ DCM. ಪ್ರತಿಷ್ಠೆಯ ಕಣವಾಗಿ ಪರಿವರ್ತನೆ ಆಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ. ಕಾಂಗ್ರೆಸ್ ಜೋಡೆತ್ತುಗಳಿಂದ
ಇವತ್ತು ಪ್ರಜಾಧ್ವನಿ ಯಾತ್ರೆಯ ಮೂಲಕ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಪ್ರಚಾರದ ಅಲೆ ಸ್ಫೋಟಿಸುತ್ತೆ. ಇದರಿಂದ ಈ ಪ್ರಚಾರದಿಂದ ಬೆಂಗಳೂರು ಗ್ರಾಮಾಂತರದ ಜನತೆ ಯಾರಿಗೆ ಜೈಕಾರವನ್ನ ಹಾಕ್ತಾರೆ ಏನು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇತ್ತ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಸ್ಕೊಂಡು ಬರೋದಕ್ಕೆ